ವೆಲ್ಕಮ್ ಬ್ಯಾಕ್. ಇವತ್ತು ಬೆಂಗಳೂರಿಂದ ಮಂಡ್ಯಗೆ ಹೋಗ್ತಾ ಇದ್ದೀವಿ. ಏನು ವಿಶೇಷ ಅಂತಂದರೆ ನಮ್ಮ ಫ್ರೆಂಡ್ ಅವ್ರದ್ದು ಮದುವೆ ಇತ್ತು, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ನಾಳೆ ಮದುವೆ ಮುಗಿಸ್ಕೊಂಡು ಬೇರೆ ಏನಾದರೂ ದೇವಸ್ಥಾನ ಕಾಣಿಸುತ್ತೆ. ಸೊ ಮಂಡ್ಯ ಹತ್ರ ನಿಯರ್ ಬೈ ಟಿ ನರಸೀಪುರ ಇದೆ, ಹಾಗೂ ತಲಕಾಡು ಇದೆ, ಶಿವನ ಸಮುದ್ರ, ಗಗನಚುಕ್ಕಿ, ಭರಚುಕ್ಕಿ ಎಲ್ಲ ಇದೆ. ನಿಯರ್ ಬೈ ಇದೆಲ್ಲ ಪ್ಲೇಸಸ್ ನೋಡ್ಬೋದು. ಸೊ ನಾಳೆ ಏನೇನು ನೋಡ್ತೀನಿ ಏನೇನಿಲ್ಲ ಅಂತ ಅಪ್ಡೇಟ್ ಮಾಡ್ತೀನಿ. ಇವಾಗ ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ ಅಂದರೆ ಕನಕಪುರ ಟೋಲ್ ಹತ್ರ ಇದ್ದೀವಿ. ಫುಲ್ಲು ಮಳೆ ಹಚ್ಚಿ ಹನೀತೈತೆ. ಟೈಮ್ ಬಂದು 3:30 ಆಗಿದೆ. ಇದು ದಾಟಿದ್ರೆ ಇದು ಟೋಲ್ ಕಾಣಿಸ್ತಿದೆಯಲ್ಲ, ಅದು ದಾಟಿದ್ರೆ ಕನಕಪುರ ಟೋಲ್ ದಾಟ್ಕೊಂಡು ಹೋಗ್ತೀವಿ. ಆಮೇಲೆ ನಮ್ಮ ಅಂಬಾರಿ ಬಂದು ಇಲ್ಲೇ ಹಾಕಿದ್ದೀನಿ. ಇಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಬನ್ನಿ ತೋರಿಸ್ತೀನಿ. ಸೊ ಮಳೆ ಬೀಳ್ತಾಯಿತ್ತು ಅಂದ್ಬಿಟ್ಟು ಇಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಹಾಕಿದ್ದೀನಿ. ಶನಿವಾರ ವಿಶೇಷವಾಗಿ ನೀವು ದರ್ಶನ ಮಾಡಿ. ಶ್ರೀರಾಮ ಜೈ ರಾಮ ಹೋಗ್ತಾರೆ ಹಂಗಾಮ, ಜೈ ಆಂಜನೇಯ. ಗೈಸ್, ಸ್ವಾಮಿ ದರ್ಶನ ಅಂತೂ ಆಯಿತು. ಇನ್ನೇನು ಸ್ವಲ್ಪ ಮಳೆ ಕಮ್ಮಿ ಆದರೆ ನಮ್ಮ ಜರ್ನಿ ಮಂಡ್ಯಗೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಸ್ಟೇ ಟ್ಯೂನ್ಡ್ ಆಗಿರಿ, ವಿಡಿಯೋ ಫುಲ್ ನೋಡಿ. ಅಪ್ಕಮಿಂಗ್ ವೀಡಿಯೋಸು ಸಖತ್ತಾಗಿರುತ್ತೆ. ಏನೇನು ಪ್ಲೇಸ್ ಇದೆ ನಿಯರ್ ಬೈ ಮಂಡ್ಯ ಎಲ್ಲ ತೋರಿಸ್ತೀನಿ. ಸೊ ಮದುವೆ ಗಂಡು ಹೆಣ್ಣಿಗೆ ವಿಶ್ ಮಾಡೋಣ. ಮಂಡ್ಯದಲ್ಲಿ ಇರೋದು ಇವ್ರ ಮದುವೆ. ಗೈಸ್, ಮಂಡ್ಯ ಹತ್ರ ಬೆಳಕ್ವಾಡಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಚೌಟ್ರಿಲೇ ನಾವು ನೈಟ್ ಎಲ್ಲ ಸ್ಟೇ ಆಗಿ ವಿಶ್ ಮಾಡಿ, ಸೊ ರಿಟರ್ನ್ ಬೆಳಿಗ್ಗೆ ಎದ್ದು ಆನ್ ದ ವೇ ತಲಕಾಡಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡ್ಕೊಂಬರೋಣ. ಗುಡ್ ಮಾರ್ನಿಂಗ್. ಇವತ್ತು ತಲಕಾಡಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಟು ಮಂಡ್ಯ ರೈಡಲ್ಲಿ ನೋಡಿ. ಆನ್ ದ ವೇ ತಲಕಾಡು ರೋಡು. ಇಲ್ಲಿ ಸ್ವಲ್ಪ ಸ್ಟೇ ಆಗೋಣ ಅಂತ ಸ್ಟಾಪ್ ಮಾಡಿದ್ದೀನಿ. ನೋಡಿ, ನಿಮಗೆ ವ್ಯೂ ತೋರಿಸ್ತೀನಿ. ಫುಲ್ಲು ಹಚ್ಚ ಹಸಿರಾಗಿ ಕಾಣಿಸುತ್ತೆ. ಆಮೇಲೆ ಇನ್ನೊಂದೇನಂತ ಹೇಳ್ಬೇಕಂದ್ರೆ, ಆನ್ ದ ವೇ ಈ ರೋಡ್ ಹೋಗೋವಾಗನೇ ಸ್ಟ್ರೈಟಾಗಿ ಆ ಕಡೆ ನೋಡಿ ಒಂದು ದೇವಸ್ಥಾನ ಕಾಣಿಸುತ್ತೆ. ಇವಾಗ ಹಾಕ್ತೀನಿ. ಇಲ್ಲಿಂದ ರೋಡಲ್ಲಿಂದ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ. ಬೆಟ್ಟದ ಮೇಲೆ ಇರೋಂಥ ದೇವಸ್ಥಾನ. ಐಡಿಯಾ ಇಲ್ಲ ಯಾವ ದೇವಸ್ಥಾನ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬೆಂಗಳೂರು ಟು ಮಂಡ್ಯ ರೈಡಲ್ಲಿ ನೋಡಿ ಇಲ್ಲೊಂದು ಯಾವುದೋ ಕೆರೆ ಕಾಣಿಸ್ತಿದೆ. ಸೊ ಇದು ಕೂಡ ಶಿವನ ದೇವಸ್ಥಾನ ಹತ್ರ ಫುಲ್ಲು ಸಖತ್ತಾಗಿರುವಂತಹ ದೊಡ್ಡ ಕೆರೆ. ಇಲ್ಲೇ ಸ್ನಾನ ಮಾಡೋಣ ಅಂತ ಬಂದಿದ್ದೀವಿ. ಆದರೆ ಮಾಡೋದು ಇಲ್ಲ ಅಂದರೆ ಡೈರೆಕ್ಟ್ ಇದಕ್ಕೆ ಹೋಗೋದು. ನೋಡಿ, ಕೆರೆ ಮಾತ್ರ ಸಖತ್ತಾಗಿದೆ. ವ್ಯೂ ತೋರಿಸ್ತೀನಿ ನಿಮ್ಗೆ ಇವಾಗ. ನೋಡಿ, ಎಲ್ಲಿ ನೋಡಿದ್ರು ಸುತ್ತಾರ್ದ ನೀರು 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 ನೀರು. ಈ ಜೋಡಕ್ಕೆ ಭಯ ಪಡ್ತೀನಿ. ನೀರು ನೀರು ನೀರು. ಓ ಮೈ ಗಾಡ್, ಬೋಟಿಂಗ್ ಎಲ್ಲ ಇದೆ ಅಲ್ಲಿ ನೋಡಿ. ಅಷ್ಟು ದೂರ ಕಾಣಿಸ್ತಿದೆ ಅಲ್ಲ, ಅಲ್ಲಿ 10x ಝೂಮ್ ಹಾಕ್ತೀನಿ ಇವಾಗ. ನೋಡಿ ಹೆಂಗ್ ಫ್ಲೋ ಆಗ್ತಿದೆ 10x. ನೋಡಿ ಇಲ್ಲೆಲ್ಲ ಬೋಟಿಂಗ್ ಕೂಡ ಇದೆ. ಇದೇ ಬೋಟು. ನಾವು ಬೋಟಿಂಗ್ ಏನು ಮಾಡಲ್ಲ. ಎಲ್ಲ ಹೂವು ಬಿಟ್ಟಿದ್ದಾವೆ. ಸೊ ಒಂದು ಹೂವು ತೋರಿಸ್ತೀನಿ ನೋಡಿ. ಇದು ಯಾವ ಹೂವು ಅಂತ ಐಡಿಯಾ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೀನ್ರಿ ಮಾತ್ರ ತುಂಬ ಸಖತ್ತಾಗಿ ಕಾಣಿಸ್ತಿದೆ ನೋಡಿ. ನೀರು ಅಲ್ಲಾಡಿದ್ರೆ ಅವು ಹೆಂಗೆ ಅಲ್ಲಾಡ್ತಾವೆ ನೋಡಿ ಗಿಡಗಳು. ನೋಡಿದ್ರಲ್ಲ, ಒಳ್ಳೆ ಬ್ಯೂಟಿಫುಲ್ ಆಗಿರೋಂಥ ಕೆರೆ. ಸೊ ಈ ಕೆರೆ ನೋಡಿಕೊಂಡು ನಾವು ರಿಟರ್ನ್ ಇವಾಗ ಹೇಳಿದ್ನಲ್ಲ ನಿಮಗೆ, ತಲಕಾಡಿಗೆ ಹೋಗ್ತಾ ಇದ್ದೀವಿ. ಪಂಚ
ಜ್ಯೋತಿರ್ಲಿಂಗ ದರ್ಶನ ಮಾಡಿಸ್ತೀನಿ ಅಂತ. ಸೊ ನಡೀರಿ ಇವಾಗ ತಲಕಾಡ್ಗೆ ಹೋಗೋಣ. ನೋಡಿ ಅದೇ ಮೈನ್ ಎಂಟ್ರೆನ್ಸು. ಅಲ್ಲಿಂದ ಬಂದರೆ ಇದೆಲ್ಲ ನಿಮಗೆ ತಿಂಡಿ, ಜ್ಯೂಸು ಗೀಸು ಟಿಫನ್ನು ಎಲ್ಲ ಸಿಗುತ್ತೆ. ಫುಲ್ಲು ಪಾರ್ಕಿಂಗ್ ಪ್ಲೇಸು. ಸೊ ಹಿಂಗೆ ಸ್ಟ್ರೈಟ್ ಕಾಣಿಸ್ತಿದೆಯಲ್ಲ, ಹಂಗೋದ್ರೆ ನದಿ ಕಾಣಿಸುತ್ತೆ. ಅಲ್ಲಿ ಜಾಗ ಇಲ್ಲ, ಇವಾಗ ರೋಡ್ ಬ್ಲಾಕ್ ಮಾಡಿದ್ದಾರೆ. ಹಂಗಾಸಿಂದ ಹಿಂಗೆ ಹೋಗ್ಬೇಕು. ಇಲ್ಲಿಂದ ಒಳಗಡೆ ಸಂಧಿ ಒಳಗಡೆ ಹೋದರೆ ಕಾವೇರಿ ನದಿ ಕಾಣಿಸುತ್ತೆ. ಅಲ್ಲಿ ಸ್ನಾನ ಗಿನ ಮಾಡ್ಕೊಂಡು ರೆಡಿಯಾಗಿ ರಿಟರ್ನು ಹಿಂಗೆ ಹೋಗಬೇಕು ದರ್ಶನ ಮಾಡೋಕ್ಕೆ. ಗೈಸ್, ಕಾವೇರಿ ನದಿ ಪಕ್ಕದಲ್ಲೇ ತುಂಬ ಶಾಪ್ಗಳು ಹಾಕಿದ್ದಾರೆ. ಸದ್ಯಕ್ಕೆ ಯಾವುದೂ ಓಪನ್ ಆಗಿಲ್ಲ. ಈಗ ರೀಸೆಂಟಾಗಿ ಓಪನ್ ಮಾಡ್ತಿದ್ದಾರೆ. ಅಂದರೆ ಎಲ್ಲ ಕ್ಲೋಸ್ ಆಗಿತ್ತು. ನಾವು ಬಂದಿದ್ದು ಅರ್ಲಿ ಮಾರ್ನಿಂಗ್ ಆಗಿತ್ತಲ್ಲ, 7 to 8 o'clock. ಇದೆಲ್ಲ ಓಪನ್ ಆಗೋದು ಅರೌಂಡ್ 9 o'clock ಮೇಲೆ. ಸೊ ಇಲ್ಲಿ ಸ್ವಲ್ಪ ಟಿಫನ್ ಮಾಡ್ಕೊಳ್ಳೋಣ. ಆಮೇಲೆ ಫಸ್ಟು ಹೋಗಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡ್ಕೊಂಬರೋಣ. ಬನ್ನಿ ಹೋಗೋಣ. ಕಾವೇರಿ ನದಿಯಲ್ಲಿ ಈಜಾಡ್ಕೊಂಡು ಸ್ವಲ್ಪ ಅಲ್ಟೆ ಹೊಡ್ಕೊಂಡು ಬರೋಣ. ಇವಾಗ ಆಲ್ಮೋಸ್ಟ್ ಅಲ್ಲೂ ನನ್ನ ಹಿಂದೆ ಬ್ರಿಡ್ಜ್ ಕಾಣಿಸುತ್ತೆ ನೋಡಿ, ತಲಕಾಡು. ಸೊ ಫೈನಲ್ ಆಗಿ ನಾವು ತಲಕಾಡ್ಗೆ ರೀಚ್ ಆಗಿಬಿಟ್ಟಿದ್ದೀವಿ. ತಲಕಾಡು ಹತ್ರ ನದಿ ಇದೆ, ಕಾವೇರಿ ನದಿ. ಪುಣ್ಯ ಕಾವೇರಿ ನದಿ ಇದೆ. ಇವಾಗ ಚಿತಾಲ್ ಪತಾಲಾಗಿ ನೋಡಿ ನನ್ನ ಹಿಂದೆ ಕಾಣಿಸ್ತಿದೆಯಲ್ಲ, ಕಾವೇರಿ ನದಿ ಒಳಗಡೆ ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ 5 ಪಂಚಲಿಂಗ ದರ್ಶನ ಮಾಡ್ಕೊಂಬರೋಣ. ಸಖತ್ತಾಗಿರೋಂಥ ಬ್ರಿಡ್ಜ್ ನೋಡಿ. ಅರ್ಧಕ್ಕೆ ನಿಲ್ಲಿಸ್ಬಿಟ್ಟವ್ರೆ. ಇಲ್ಲಿಂದ ಇಷ್ಟು ಇದೆ ಬ್ರಿಡ್ಜು, ರೋಡ್ ಕ್ರಾಸ್ ಮಾಡೋಕ್ಕಂತ ಕಟ್ಟಿರೋ ಅಂಥ ಬ್ರಿಡ್ಜ್ ಇದು. ನೋಡಿ ಎಲ್ಲರೂ ಸ್ನಾನ ಮಾಡ್ತಾವ್ರೆ. ಇಲ್ಲಿ ತೆಪ್ಪ ಕೂಡ ಇದೆ. ಈ ತೆಪ್ಪದಲ್ಲಿ ಸುಮಾರು ದೂರ ಕರ್ಕೊಂಡೋಗಿ ರೌಂಡ್ ಹಾಕ್ಸ್ಕೊಂಬತ್ತಾರೆ. ಸಖತ್ತಾಗಿರುತ್ತೆ. ಪರ್ ಹೆಡ್ಡು 30 ರೂಪಾಯಿನ 50 ರೂಪಾಯಿ ತೊಗೊತಾರೆ. ಸೂಪರಾಗಿರುತ್ತೆ ರೈಡ್ ಮಾತ್ರ. ಇಲ್ಲೆಲ್ಲ ಹೋಟ್ಲುಗಳಿದೆ, ಟಿಫನ್ನು ಆಮೇಲೆ ತಿಂಡಿಗಳು, ಜ್ಯೂಸು ಎಲ್ಲ ಸ್ಟಾರ್ಟ್ ಆಗುತ್ತೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ. ನಾವು ಬಂದಿರೋದು ನೋಡಿ 8 ಕಾಲು. ಇದೆಲ್ಲ ಸ್ಟಾರ್ಟ್ ಆಗೋದು ಲೇಟ್ ಆಗುತ್ತೆ. ನೀರು ಮಾತ್ರ ತುಂಬ ಪ್ಯೂರ್ ವೈಟಾಗಿ ಕಾಣಿಸ್ತಿದೆ ನೋಡಿ, ಸೂಪರಾಗಿ. ತಲಕಾಡು ನೀರು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ 5 ಪಂಚಲಿಂಗ ದೇವಸ್ಥಾನ ದರ್ಶನ ಮಾಡೋಣ. ಸೊ ನಿಮಗೂ ಕೂಡ ದರ್ಶನ ಮಾಡ್ತೀನಿ. ಕಿರಣ್ ಅಡ್ವೆಂಚರಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ನೀರಲ್ಲಿ ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ದೂರ ಹೋದ್ರೇನೋ ನೋಡಿ ನೀರು ಇಷ್ಟು ಮಾತ್ರ ಬರ್ತಾ. ಬಿಸಿಲು ಇನ್ನೂ ಬಂದಿಲ್ಲ. ಬಿಸಿಲು ಬಂದರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಆಗಿದೆ. ನೋಡಿ ಆಲ್ರೆಡಿ ಬೋಟಿಂಗ್ ಹೋಯ್ತವ್ರೆ. ಬೋಟಿಂಗ್ ತೆಪ್ಪ ರೈಡ್ಸ್. ಎಲ್ಲ ಸೂರ್ಯ ಹೋಗ್ತಾ ಇರೋದು ಸಾಕಾದಾಗ ಕಾಣಿಸ್ತಿದೆ. ತೆಪ್ಪ ಸೈಡ್ಗೆ ಹಾಕ್ತವ್ರೆ ಅನ್ನ. ಬೋಟ್ ರೈಡ್ ಎಷ್ಟಾಗಂತಾರಂತ ಐಡಿಯಾ ಇಲ್ಲ. ಓ ಮೈ ಗಾಡ್, ವಾಟರ್ ಪ್ರೂಫ್ ಅಂದರು ಅಲ್ಲ ಫೋನು. ಮುಳುಗೋದ್ರೆ ಹೋಯ್ತು 45,000 ಫೋನು. ಫೋನ್ ಮುಳುಗೋಗ್ಬಿಡ್ತು.
ಪಂಚಲಿಂಗಗಳಲ್ಲಿ ಮೊದಲನೇ ದೇವಾಲಯ ವೈದ್ಯನಾಥೇಶ್ವರ.